ಎಲ್ಲರಿಗೂ ನಮಸ್ಕಾರಗಳು. ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮೌಲ್ಯ ಶಿಕ್ಷಣ ವ್ಯಾಲ್ಯೂ ಎಜುಕೇಷನ್ 2ನೇ ತರಗತಿಯ ಒಂದು ಪಠ್ಯ ಪುಸ್ತಕದ ಅಭ್ಯಾಸದ ಉತ್ತರಗಳನ್ನು ವಿವರಣೆ ಮುಖಾಂತರ ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಒಂದು ವಿಡಿಯೋ ಶಿಕ್ಷಕರಿಗೆ, ವಿದ್ಯಾರ್ಥಿಯ ಪೋಷಕರಿಗೆ ಉಪಯುಕ್ತವಾಗುತ್ತದೆ. ಹಾಗೆ ಪರಿವಿಡಿ, ಮೂಲ ಮೌಲ್ಯಗಳು, ಉಪಮೌಲ್ಯಗಳು, ಹಾಗೆ ಅವರ್ ವ್ಯಾಲ್ಯೂ, ಕ್ಲಾಸ್ ರೂಮ್, ಐ ಆಮ್ ಸ್ಪೆಷಲ್ ಅಂದರೆ ನಾನು ವಿಶೇಷ, ಸೀಡ್ಸ್ ಆಫ್ ಟ್ರೂತ್ ಸತ್ಯದ ಬೀಜಗಳು, ಮೈ ವರ್ಲ್ಡ್ ಆಫ್ ಫೀಲಿಂಗ್ಸ್ ನನ್ನ ಭಾವನೆಗಳ ಲೋಕ, ಐ ನೌ ಮೈ ಫೀಲಿಂಗ್ಸ್ ನನ್ನ ಭಾವನೆಗಳ ಬಗ್ಗೆ ನನಗೆ ತಿಳಿದಿದೆ. ಹಾಗೆ ಪ್ಲಾಂಟ್ಸ್, ಅನಿಮಲ್ಸ್ ಆ್ಯಂಡ್ ಮೀ ಗಿಡಗಳು, ಪ್ರಾಣಿಗಳು ಮತ್ತು ನಾನು. ಹಾಗೆ ವಿ ಆರ್ ಆಲ್ ಡಿಫ್ರೆಂಟ್, ವಿ ಆರ್ ಆಲ್ ಸ್ಪೆಷಲ್ ನಾವೆಲ್ಲರೂ ಭಿನ್ನರು, ನಾವೆಲ್ಲರೂ ವಿಶೇಷರು. ಇಷ್ಟು ಟಾಪಿಕ್ ಬಗ್ಗೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ. ನಮ್ಮ ಮೌಲ್ಯ ಕೇಂದ್ರಿತ ತರಗತಿ ಕೊಠಡಿ. ಹಾಗೆ ಐ ಆಮ್ ಸ್ಪೆಷಲ್ ಅಂದರೆ ನಾನು ವಿಶೇಷ. ಹಾಗೆ ಇಲ್ಲಿ ಮದರ್ ಮತ್ತು ಫಾದರ್ ಮತ್ತು ಟೀಚರ್ ಇವರಿಗೆ ನಾವು ರೆಸ್ಪೆಕ್ಟನ್ನು ಕೊಡಬೇಕು. ಅದೇ ರೀತಿಯಾಗಿ ಐ ಆಮ್ ಗುಡ್ ಅಟ್ ಡ್ರಾಯಿಂಗ್, ಸಿಂಗಿಂಗ್ ಆ್ಯಂಡ್ ಹೆಲ್ಪಿಂಗ್ ಮೈ ಫ್ರೆಂಡ್ಸ್. ಓಕೆ, ಕನ್ನಡದಲ್ಲಿ ನೀವು ಮಾಡುವ ಒಳ್ಳೆಯ ಕೆಲಸಗಳ ಬಗ್ಗೆ ಯೋಚಿಸಿ ಮತ್ತು ಕೆಳಗೆ ಕೊಟ್ಟಿರುವ ಜಾಗದಲ್ಲಿ ಅದರ ಬಗ್ಗೆ ಬರೆಯಿರಿ ಅಂತ ಹೇಳಿದ್ದಾರೆ. ಗೆಳೆಯರಿಗೆ ನಾನು ಓದಲು ಸಹಾಯವನ್ನು ಮಾಡುತ್ತೇನೆ. ಈ ರೀತಿಯಾಗಿ ಬರಿಬೇಕಾಗುತ್ತೆ. ಹಾಗೆ ಮುಗೀತು, ಈಗ ನಿನ್ನ ಕತೆ. ಹಾಗೆ ನೀವು ನಿಮ್ಮ ಸ್ನೇಹಿತರಿಗೆ ಮಾಡಿದ ಸಹಾಯದ ಬಗ್ಗೆ ತರಗತಿಯಲ್ಲಿ ಚರ್ಚಿಸಿ. ನಾವು ತರಗತಿಯಲ್ಲಿ ಪುಸ್ತಕಗಳನ್ನು ಹಂಚಿಕೊಳ್ಳುತ್ತೇವೆ, ಹೋಮ್ವರ್ಕ್ ಕೊಡುತ್ತೇವೆ. ಈ ರೀತಿಯಾಗಿ ನಾವು ತರಗತಿಯಲ್ಲಿ ಸ್ನೇಹಿತರಿಗೆ ಸಹಾಯವನ್ನು ಮಾಡುತ್ತೇವೆ. ಹಾಗೆ ತರಗತಿಯಲ್ಲಿ ನಾವು ಒಬ್ಬರ ಮೇಲೊಬ್ಬರು ಹೇಗೆ ಅವಲಂಬಿತರಾಗಿರುತ್ತೇವೆ. ನಿಮ್ಮ ಒಬ್ಬ ಸಹಪಾಠಿ ಶಾಲೆಗೆ ಬಹಳ ಕಾಲ ಬರದಿದ್ದರೆ ನೀವು ಏನು ಮಾಡುತ್ತೀರಿ ಅಂದರೆ, ಗೆಳೆಯನಿಗೆ ಪೆನ್ಸಿಲ್ ತರಲು ಮರೆತಾಗ ನಾವು ಪೆನ್ಸಿಲನ್ನು ಕೊಟ್ಟು ಹಾಗೆ ಸಹಾಯ ಮಾಡ್ತೇವೆ. ಹಾಗೆ ಶಾಲೆಗೆ ಬಹಳ ದಿನಗಳ ಕಾಲ ನಮ್ಮ ಸಹಪಾಠಿ ಬರದೇ ಇದ್ದಾಗ ಅವರ ಮನೆಗೆ ಹೋಗಿ ಅವರ ಪೋಷಕರಿಗೆ ಹೇಳುವ ಪ್ರಯತ್ನವನ್ನು ಮಾಡುತ್ತೇವೆ. ಶಿಕ್ಷಕರನ್ನು ಅವರ ಮನೆಗೆ ಕರೆದುಕೊಂಡು ಹೋಗಿ ಹೇಳುವಂತಹ ಪ್ರಯತ್ನವನ್ನು ಮಾಡುತ್ತೇವೆ. ಹಾಗೆ ಇಲ್ಲಿ ರೀತು ಮಾಡಿದ ಕೆಲಸ ನಿಮಗೆ ಇಷ್ಟವಾಯಿತೇ? ನಿಮಗೆ ಬೇರೆಯವರ ವಸ್ತು ಸಿಕ್ಕಿದರೆ ಏನು ಮಾಡ್ತೀರಿ? ಹೌದು, ರೀತು ಮಾಡಿದಂತಹ ಕೆಲಸ ನನಗೆ ತುಂಬ ಇಷ್ಟವಾಯಿತು. ಏಕೆಂದರೆ ಅವಳು ಸಿಕ್ಕಂತಹ ಹಣದ ಪರ್ಸನ್ನು ಮತ್ತೆ ಪ್ರಾಮಾಣಿಕವಾಗಿ ಅವರಿಗೆ ಹೋಗಿ ತಲುಪಿಸುವಂತಹ ಪ್ರಯತ್ನವನ್ನು ಮಾಡ್ತಾಳೆ. ನಾವು ಕೂಡ ಅದೇ ರೀತಿಯಾಗಿ ಪ್ರಾಮಾಣಿಕವಾಗಿ ಇರಬೇಕು. ಹಾಗೆ ವಿಲ್ ಯು ಟೆಲ್ ಯುವರ್ ಫ್ರೆಂಡ್ಸ್ ಆನೆಸ್ಟ್ಲಿ ದಟ್ ಯು ಹ್ಯಾವ್ ಮೆನಿ ಟಾಯ್ಸ್ ಇನ್ ಯುವರ್ ಅಂತಂದರೆ, ನೀವು ನಿಮ್ಮ ಗೆಳೆಯನ ಆಟದ ಸಾಮಾನುಗಳನ್ನು ತೆಗೆದುಕೊಂಡು ಬಂದರೆ ಅದನ್ನ ನೀವು ಕೊಡ್ತೀರಾ? ಎಸ್, ಐ ವಿಲ್ ಟೆಲ್ ದೆಮ್ ಆನೆಸ್ಟ್ಲಿ ದಟ್ ಐ ಹ್ಯಾವ್ ಮೆನಿ ಟಾಯ್ಸ್ ಆನ್ ಮೈ. ಹಾಗೆ ನೀವು ಯಾವ ರೀತಿಯಾಗಿ ಶೇರ್ ಮಾಡ್ಕೊತೀರಾ? ಐ ವಿಲ್ ಪ್ಲೇಸ್ ಆಲ್ ದ ಟಾಯ್ಸ್ ಇನ್ ದ ಮಿಡಲ್ ಆ್ಯಂಡ್ ಇನ್ವಿಟ್ ಎವರ್ ಒನ್ ಟು ಚೂಸ್ ದೇರ್ ಫೇವರೆಟ್ ಟಾಯ್ ಟು ಪ್ಲೇ ಟುಗೆದರ್. ಹಾಗೆ ನಿಮ್ಮ ಸೆಲ್ಫ್ನಲ್ಲಿ ಅನೇಕ ಆಟಿಕೆಗಳು ಇವೆ ಎಂದು ನಿಮ್ಮ ಸ್ನೇಹಿತರಿಗೆ ಪ್ರಾಮಾಣಿಕವಾಗಿ ಹೇಳ್ತೀರಾ? ಹೌದು, ನನ್ನ ಸೆಲ್ಫಲ್ಲಿ ಅನೇಕ ಆಟಿಕೆಗಳಿವೆ ಎಂದು ನಾನು ನನ್ನ ಸ್ನೇಹಿತನಿಗೆ ಪ್ರಾಮಾಣಿಕವಾಗಿ ಹೇಳುತ್ತೇನೆ. ಹಾಗೆ ಎಲ್ಲರೂ ಆನಂದಿಸುವಂತೆ ನೀವು ನಿಮ್ಮ ಆಟಿಕೆಗಳನ್ನು ಹೇಗೆ ಹಂಚಿಕೊಳ್ಳಬಹುದು? ನಾನು ಎಲ್ಲ ಆಟಿಕೆಗಳನ್ನು
ನಡುವೆ ಇಟ್ಟುಕೊಂಡು ಪ್ರತಿಯೊಬ್ಬರಿಗೂ ತಮಗೆ ಇಷ್ಟವಾದ ಆಟಿಕೆಯನ್ನು ಆಯ್ದುಕೊಂಡು ಒಟ್ಟಿಗೆ ಆಟವಾಡಲು ನೀಡುತ್ತೇನೆ. ಮೈ ವರ್ಡ್ ಆಫ್ ಫೀಲಿಂಗ್ಸ್ ಅಂದರೆ ಥಿಂಕ್ ಆಫ್ 3 ಫೀಲಿಂಗ್ಸ್, ಹೌ ಡು ಯು ದೇ ಹೆಲ್ಪ್ ಯು ರೈಟ್ ಅಂದರೆ ಇಲ್ಲಿ ಹ್ಯಾಪಿನೆಸ್ಸಸ್, ಹಾಗೆ ನೀವು ವಿತೌಟ್ ಫೀಲಿಂಗ್ಸ್ ಹ್ಯೂಮನ್ಸ್ ವುಡ್ ಆ್ಯಕ್ಟ್ ಲೈಕ್ ಮಿಷಿನ್ಸ್ ಅಂದರೆ ಫೀಲಿಂಗ್ಸ್ ಭಾವನೆ ಇಲ್ಲದೇ ಇದ್ದರೆ ಮನುಷ್ಯ ಒಂದು ರೋಬೋ ಆಗ್ತಾ ಇದ್ದ. ಹಾಗೆ ವಿ ವುಡ್ ನಾಟ್ ಎಕ್ಸ್ಪ್ರೆಸ್ ಹ್ಯಾಪಿನೆಸ್ಸಸ್ ಸ್ಯಾಡ್ನೆಸ್ಸಸ್ ಅಂತಂದರೆ ಆ ಒಂದು ಮನುಷ್ಯ ಒಂದು ಖುಷಿಯನ್ನಾಗಲಿ ದುಃಖವನ್ನಾಗಲಿ ಭಾವನೆಯನ್ನು ಹೊರ ಹಾಕೋದಕ್ಕೆ ಮತ್ತು ತನ್ನ ನೋವುಗಳನ್ನು ಹೊರ ಹಾಕೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಗೊತ್ತಾಗಲ್ಲ ನೋವುಗಳು ಭಾವನೆಗಳನ್ನು ನಾವು ಫೀಲ್ ಮಾಡದೇ ಇದ್ದಾಗ. ಓಕೆ, ನೆಕ್ಸ್ಟ್ ಅನಿಮಲ್ಸ್ ಹ್ಯಾವ್ ಫೀಲಿಂಗ್ಸ್. ಅನಿಮಲ್ನಿಗೂ ಕೂಡ ಅಂದರೆ ಪ್ರಾಣಿಗಳಿಗೂ ಕೂಡ ಭಾವನೆಗಳಿವೆ. ಪ್ಲ್ಯಾಂಟ್ಸ್ ಟು ಅವಕ್ಕೂ ಕೂಡ ಭಾವನೆಗಳಿವೆ ಅಂತಂದರೆ ಎಕ್ಸಾಂಪಲ್ಸ್ ಡಾಗ್. ಹಾಗೆ ನಾಯಿಯನ್ನು ನಾವು ಚೆನ್ನಾಗಿ ಆಹಾರವನ್ನು ಕೊಟ್ಟರೆ ಅದು ನಮ್ಮ ಮನೆಯನ್ನು ಕಳ್ಳರಿಂದ ಕಾಪಾಡುತ್ತೆ. ಹಾಗೆ ನಮ್ಮ ಜೊತೆಗೆ ಅದು ಯಾವಾಗಲೂ ಇರುತ್ತೆ. ಹಾಗೆ ಪ್ಲ್ಯಾಂಟ್ಸ್ ಅವುಗಳು ಕೂಡ ಆಕ್ಸಿಜನ್ನ ಬಿಡುಗಡೆ ಮಾಡುತ್ತೆ, ಅವು ಕೂಡ ಭಾವನೆಗಳನ್ನು ಹೊಂದಿದೆ. ಹಾಗೆ ನನ್ನ ಭಾವನೆಗಳ ಲೋಕ ಅಂದರೆ ಇಲ್ಲಿ ಭಾವನೆಗಳು ಇಲ್ಲದಿದ್ದರೆ ಮನುಷ್ಯರು ಯಂತ್ರಗಳಂತೆ ಜೀವಿಸುತ್ತಾ ಇದ್ರು. ಹಾಗೆ ಸಂತೋಷ, ದುಃಖ, ಭಯ, ನೋವು ಇವುಗಳು ನಮಗೆ ತಿಳಿತಾ ಇರಲಿಲ್ಲ. ಹಾಗೆ ಸಂತೋಷ, ಭಯ, ಕೋಪ ಇವು ಮನುಷ್ಯನ ಭಾವನೆಗಳಾಗಿರ್ತವೆ. ಇನ್ನೂ ಅತಿ ಹೆಚ್ಚಿನ ಭಾವನೆಗಳನ್ನು ನೋಡಬಹುದು. ಹಾಗೆ ಪ್ರಾಣಿಗಳಲ್ಲಿಯೂ ಕೂಡ ಭಾವನೆ ಇದೆ. ಹಾಗೆ ಗಿಡಗಳಲ್ಲಿಯೂ ಕೂಡ ಭಾವನೆ ಇದೆ. ಗಿಡಗಳಲ್ಲಿ ಅಂದರೆ ಮುಟ್ಟಿದರೆ ಮುನಿ ಗಿಡ ಎನ್ನುವಂತಹದ್ದು ಉದಾಹರಣೆಯಾಗಿ ನೋಡಬಹುದು. ಹಾಗೆ ಸೂರ್ಯಕಾಂತಿ ಹೂವು ಬಿಸಿಲಿಗೆ ತನ್ನ ಭಾಗವನ್ನು, ಅದು ಬಿಸಿಲು ಎಲ್ಲಿರುತ್ತೋ, ಸೂರ್ಯನ ಕಿರಣಗಳು ಎಲ್ಲಿ ಬರುತ್ತೋ ಆ ಕಡೆ ತನ್ನ ಮುಖವನ್ನು ಮಾಡುತ್ತದೆ. ಅದಕ್ಕೂ ಕೂಡ ಭಾವನೆ ಇದೆ. ಹಾಗೆ ಇಲ್ಲಿ ಡ್ರಾ ಔ ಯು ಆರ್ ಫೀಲಿಂಗ್ಸ್ ಹೇಳಿದ್ದಾರೆ. ಫೀಲಿಂಗ್ಸ್ ವರ್ಡ್ ಸೆಂಟೆನ್ಸ್ ಅಂದರೆ ಈ ಒಂದು ಭಾವನೆಯ ಚಿತ್ರದಲ್ಲಿ ಶಾಂತಿ, ನಿರಾಳತೆ ನೋಡುವಂತಹದ್ದು, ಅಳುವುದು, ದುಃಖ, ಬೇಜಾರು. ಇಲ್ಲಿ ಕಾಮನ ಬಣ್ಣದಲ್ಲಿರುವಂತಹ ಬಣ್ಣಗಳು ಕೆಂಪು, ಹಳದಿ, ಮತ್ತು ನೀಲಿ, ಹಸಿರು, ನೇರಳೆ, ಕೇಸರಿ ಅಂದರೆ ರೆಡ್, ಯೆಲ್ಲೋ, ಬ್ಲೂ, ಗ್ರೀನ್, ಪರ್ಪಲ್, ಆರೆಂಜ್. ಓಕೆ, ಅವು ಒಂದೊಂದು ಬಣ್ಣಗಳು ಒಂದೊಂದು ಭಾವನೆಯ ಸಂಕೇತವನ್ನು ಸೂಚಿಸುತ್ತೆ. ಕೆಂಪು ಕೋಪ ಅಂದರೆ, ಹಳದಿ ಸಂತೋಷ ಹ್ಯಾಪಿ, ನೀಲಿ ದುಃಖ ಸ್ಯಾಡ್ನೆಸ್ಸಸ್, ಗ್ರೀನ್ ಪ್ರಶಾಂತತೆ ಪೀಸ್ಫುಲ್, ಓಕೆ, ನೇರಳೆ ಆಶ್ಚರ್ಯ ಸರ್ಪ್ರೈಸ್. ಓಕೆ, ಈ ರೀತಿಯಾಗಿ ಭಾವನೆಗಳನ್ನು ಬಣ್ಣಗಳ ಮುಖಾಂತರ ನಾವು ನೋಡಬಹುದು. ದೇವನ ಸ್ನೇಹಿತರು ಈ ಒಂದು ಕಥೆಯಲ್ಲಿ ಭಾವನೆ ಅಂದರೆ ಸಂತೋಷ ಮತ್ತು ಸ್ವತಂತ್ರ. ಓಕೆ, ಹಾಗೆ ಇಲ್ಲಿ ಕಾರಣ, ಮೊದಲೇ ಹೋದಂತಹ ಕಥೆಯಲ್ಲಿ ಭಾವನೆ ಸಂತೋಷ ಮತ್ತು ಸ್ವತಂತ್ರ ಆಗಿದೆ. ಕಾರಣ ಅಂತಂದರೆ ಕಾಡಿನಲ್ಲಿ ಸ್ವತಂತ್ರವಾಗಿ ರೆಕ್ಕೆ ಬಿಚ್ಚಿ ಹಾರಾಡುತ್ತಾ ಪಕ್ಷಿ ಹಾರಾಡ್ತಾ ಇತ್ತು. ಎರಡನೇ ಕಥೆಯಲ್ಲಿ ಅಂದರೆ ಮಧ್ಯ ಕಥೆಯಲ್ಲಿ ಬೇಸರ ಮತ್ತು ಹತಾಶೆ, ಕಾರಣ ಪಂಜರದಲ್ಲಿ ಆ ಒಂದು ಪಕ್ಷಿಯನ್ನು ಬಂಧಿಸಿದ್ರಿಂದ. ಹಾಗೆ ಮೂರನೇ ಕಥೆಯಲ್ಲಿ, ಕೊನೆಯ ಕಥೆಯಲ್ಲಿ ಭಾವನೆ ಅತಿ ಸಂತೋಷ, ಏಕೆಂದರೆ ಪಂಜರದಿಂದ ಪಕ್ಷಿಯನ್ನು ಹೊರಗೆ ಬಿಟ್ಟಾಗ ಪಕ್ಷಿ ಸಂತೋಷದಿಂದ ಇತ್ತು. ಅಂದರೆ ಇಲ್ಲಿ ಸಂತೋಷ, ದುಃಖ, ಹಾಗೆ ಸಂತೋಷ ಈ ರೀತಿಯಾಗಿ ನೋಡುವಂತಹದ್ದು. ಹಾಗೆ ಇಲ್ಲಿ ಪ್ಲಾನೆಟ್ಸ್, ಅನಿಮಲ್ಸ್ ಆ್ಯಂಡ್ ಮೀ. ಓಕೆ, ನೆಕ್ಸ್ಟ್ ರೈಟ್ ಹೌ ಪ್ಲಾನೆಟ್ಸ್ ಹೆಲ್ಪ್ ಅಸ್. ಹೌದು, ನಮಗೆ ಪ್ಲ್ಯಾಂಟ್ಸಿಂದ ನಮಗೆ ಶ್ಯಾಡೋ, ಆಕ್ಸಿಜನ್, ಹಾಗೆ ಫುಡ್, ಫ್ರೂಟ್ಸ್, ಫ್ಲವರ್ಸ್ ಈ ರೀತಿಯಾಗಿ ಹಲವಾರು ಬೆನಿಫಿಟ್ ಇದೆ. ಹಾಗೆ ನೆಕ್ಸ್ಟ್ ಅನಿಮಲ್ಸಿಂದ ನಮಗೆ ಫುಡ್ಡು, ಮತ್ತು ಉದಾಹರಣೆಗೆ ಫಿಶ್, ಹಾಗೆ ಮಿಲ್ಕ್ ಈ ರೀತಿಯಾದಂತಹ, ಮತ್ತು ಎಗ್ ಈ ರೀತಿಯಾದಂತಹ ನಾವು ಆಹಾರ ಮೂಲಗಳನ್ನು ಪಡಿಬಹುದು. ಹಾಗೆ ಹೌ ಕ್ಯಾನ್ ವಿ ಕೇರ್ ಫಾರ್ ದ ಪ್ಲಾಂಟ್ಸ್, ಟ್ರೀಸ್ ಆ್ಯಂಡ್ ಅದರ್ ಅನಿಮಲ್ಸ್ ಆನ್ ಅವರ್ ಅರ್ತ್. ಅಂದರೆ ನಾವು
ಪ್ಲ್ಯಾಂಟ್ಸನ್ನು ಯಾವ ರೀತಿಯಾಗಿ ಕೇರ್ ಮಾಡಬೇಕು? ಬೈ ಪ್ಲಾಂಟಿಂಗ್ ಮೋರ್ ಟ್ರೀಸ್ ಆ್ಯಂಡ್ ವಾಟರಿಂಗ್ ದೆಮ್ ರೆಗ್ಯುಲರ್ಲಿ. ಅಂದರೆ ದಿನನಿತ್ಯ ನಾವು ನೀರನ್ನು ಹಾಕಬೇಕಾಗುತ್ತೆ. ಹಾಗೆ ಪಕ್ಷಿಗಳಿಗೂ ಕೂಡ ನಾವು ನೀರು ಮತ್ತು ಕಾಳುಗಳನ್ನು ನಮ್ಮ ಮನೆಯ ಮುಂದೆಗಡೆ ಇಡಬೇಕಾಗುತ್ತೆ. ಈ ರೀತಿಯಾಗಿ ಹೆಲ್ಪಿಂಗ್ ನೇಚರ್ ಇರಬೇಕು. ಓಕೆ, ನೆಕ್ಸ್ಟ್ ರೈಟ್ ಹೌ ಯು ಕೇರ್ ಫಾರ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. ನೀವು ಯಾವ ರೀತಿಯಾಗಿ ಕೇರ್ ಮಾಡ್ತೀರಾ ಅಂದರೆ ಇಲ್ಲಿ ಗಾರ್ಡನಲ್ಲಿ ಎವ್ರಿ ಡೇ. ಓಕೆ, ಐ ಕೀಪ್ ಎ ಕ್ಲೀನ್ ವಾಟರ್ ಆನ್ ದ ಟೆರೆಸ್ ಫಾರ್ ಬರ್ಡ್ಸ್ ಇನ್ ಸಮ್ಮರ್. ಓಕೆ, ನೆಕ್ಸ್ಟ್ ರೈಟ್ ಆರ್ ರಾಂಗ್. ಆಮ್ಲಜನಕ, ಹಣ್ಣು, ನೆರಳು ಈ ರೀತಿಯಾಗಿ ನಮಗೆ ಸಿಗುವಂತಹದ್ದು. ಹಾಗೆ ಹಸುವಿನಿಂದ ಹಾಲು ಮತ್ತು ಪ್ರಾಣಿಗಳಿಂದ ಮಾಂಸ ಈ ರೀತಿಯಾಗಿ ನಾವು ಉಪಯೋಗವನ್ನು ಪಡ್ಕೊಳ್ಬಹುದು. ಹಾಗೆ ನಾವು ಗಿಡಗಳಿಗೆ ದಿನನಿತ್ಯ ನೀರನ್ನು ಹಾಕುವುದು, ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ಒದಗಿಸುವುದು ಈ ರೀತಿಯಾಗಿ ಮಾಡುವಂತಹದ್ದು. ಹಾಗೆ ಇಲ್ಲಿ ಬೇಸಿಗೆ ಕಾಲದಲ್ಲಿ ಪಕ್ಷಿಗಳಿಗೆ ಪಾತ್ರೆಯಲ್ಲಿ ನೀರನ್ನು ಇಡುವುದು ಸರಿ. ಈ ರೀತಿಯಾದಂತಹ ಸರಿ ಉತ್ತರಗಳನ್ನು. ಹಾಗೆ ಮೋಜಿಗಾಗಿ ಎಲೆಗಳನ್ನು ಕೀಳದಿರುವುದು. ಹೌದು, ನಮ್ಮ ಮೋಜಿಗಾಗಿ ನಾವು ಎಲೆಗಳನ್ನು ಕೀಳಬಾರ್ದು, ಇದು ಸರಿ. ಓಕೆನಾ? ಹಾಗೆ ಇಲ್ಲಿರುವಂತಹದ್ದು ಈ ರೀತಿಯಾಗಿ ನಮ್ಮ ಕುಟುಂಬದಲ್ಲಿ ತಂದೆ ದಿನನಿತ್ಯ ಗಿಡ ಮರಗಳಿಗೆ ನೀರನ್ನು ಹಾಕುತ್ತಾರೆ. ಹಾಗೆ ಸಾಕು ನಾಯಿಯಾದಂತಹ ನಾಯಿಗೆ ಮನೆಯಲ್ಲಿ ಅದಕ್ಕೆ ಆಹಾರವನ್ನು ಕೊಡುತ್ತಾರೆ. ಆಗ ಅದು ಕಳ್ಳರು ಬಂದಾಗ ನಮಗೆ ಎಚ್ಚರಿಸುತ್ತೆ, ಬೊಗಳಿ. ಈ ರೀತಿಯಾದಂತಹ ಉಪಯೋಗ ಪ್ರಾಣಿ ಮತ್ತು ಗಿಡ ಮರಗಳಿಂದ ಉಪಯೋಗ ಇದೆ. ಹಾಗೆ ಇಲ್ಲಿ ಕ್ಯಾನ್ ಲರ್ನ್ ನ್ಯೂ ಲ್ಯಾಂಗ್ವೇಜಸ್ ಕ್ವಿಕ್ಲಿ ಆ್ಯಂಡ್ ಐ ಆಮ್ ವೆರಿ ಗುಡ್ ಅಟ್ ಡ್ರಾಯಿಂಗ್. ಅಂದರೆ ನಾನು ವಿಭಿನ್ನ ಭಾಷೆಗಳನ್ನು ಬೇಗನೆ ಕಲಿಯಬಲ್ಲೆ ಮತ್ತು ರೇಖಾಚಿತ್ರಗಳನ್ನು ಬಿಡಿಸುತ್ತೇನೆ. ಹಾಗೆ ಗುಂಪಿನಲ್ಲಿ ಚರ್ಚಿಸಿ ಈ ಒಂದು ಪ್ರಶ್ನೆಗೆ ಉತ್ತರ ನೋಡಬಹುದು. ಹಾಗೆ ಸರ್ಕಲ್ ಶೇಪ್, ಪಿರಮಿಡ್, ರೆಕ್ಟಾಂಗಲ್ ಶೇಪ್ಸ್, ವೃತ್ತಾಕಾರದ ಒಂದು ಬಿಸ್ಕೆಟ್, ಜುಲಾಬಿ ಮತ್ತು ಈ ರೀತಿಯಾಗಿ ಇವೆ. ಓಕೆ, ದ ಸನ್ ಈಸ್ ಎ ಸ್ಟಾರ್. ಎಸ್. ಫಿಶ್ ಕ್ಯಾನ್ ವಾಕ್ ಆನ್ ಲ್ಯಾಂಡ್. ರಾಂಗ್. ಹಾಗೆ ಕ್ರಿಮಿಕೀಟಗಳನ್ನು ಅಂದರೆ ಇಲ್ಲಿ ಗಿಡದ ಸುತ್ತಲೂ ಎಲೆ ಹಾಕುತ್ತೇವೆ, ನೀರನ್ನು ಹಾಕುತ್ತೇವೆ. ಕ್ರಿಮಿಕೀಟ ನಾವಾದರೆ ನಾವು ಕ್ರಿಮಿಕೀಟ ಕಪ್ಪೆಯಾದಾಗ ನಾವು ಕ್ರಿಮಿಕೀಟಗಳನ್ನು ತಿನ್ನುತ್ತೇವೆ ಅಂತ ಉತ್ತರವನ್ನು ಬರಿಬೇಕಾಗುತ್ತೆ. ರೈಟ್ ಆರ್ ರಾಂಗ್. ಹಾಗೆ ಅಡ್ವೈಸ್ ದ ಎಂಕರೇಜಿಂಗ್ ಹಸ್ ಈಟ್ ಔಟ್ ಮೀಲ್ಸ್ ರೆಗ್ಯುಲರ್ಲಿ ಆನ್ ಟೈಮ್ ದ ವರಿ ಅಬೌಟ್. ಅಂದರೆ ಒಳ್ಳೊಳ್ಳೆ ಆಹಾರವನ್ನು ದಿನನಿತ್ಯ ನಾವು ಊಟ ಮಾಡೋದ್ರಿಂದ ಆರೋಗ್ಯವಾಗಿ ಇರಬಹುದು ಅಂತ ಪೇರೆಂಟ್ಸ್ ಹೇಳ್ತಾರೆ. ಆರೋಗ್ಯವನ್ನು ಸೇವಿಸದೇ ಇದ್ದಾಗ ನಾವು ನಿಶಕ್ತಿ ಉಂಟಾಗುತ್ತದೆ, ಹಾಗೆ ಹೊಟ್ಟೆ ನೋವು ಬರುತ್ತದೆ. ಈ ರೀತಿಯಾದಂತಹ ಏಕೆಂದರೆ ನಮಗೆ ಆರೋಗ್ಯಕ್ಕೆ ಆಹಾರ ಹೇಗೆ ಬೇಕು ಅಂತಂದರೆ ಜೀವಸತ್ವ, ಪ್ರೋಟೀನ್, ವಿಟಮಿನ್ ನಮ್ಮ ದೇಹಕ್ಕೆ ಸಿಗೋದ್ರಿಂದ ನಾವು ಆರೋಗ್ಯವಾಗಿ ಇರಬಹುದು. ಹಾಗೆ ಒಳ್ಳೆಯ ಆಹಾರ ಅಂತಂದರೆ ಇಡ್ಲಿ, ಸಾಂಬಾರ್, ರೊಟ್ಟಿ, ಪಲ್ಯ ಈ ರೀತಿಯಾಗಿ. ಹಾಗೆ ದಿನಕ್ಕೆ 6 ಗ್ಲಾಸ್ ನೀರನ್ನು ಕುಡಿಬೇಕಾಗುತ್ತೆ. ಹಾಗೆ ರೆಡ್, ಗ್ರೀನ್, ಯೆಲ್ಲೋ ಇನ್ ಟ್ರಾಫಿಕ್ ಸಿಗ್ನಲ್ ಕಲರ್ಸ್. ಯಾಕೆ ನಾವು ಸಿಗ್ನಲನ್ನು ನಾವು ರೂಲ್ಸನ್ನು ನಾವು ಇದು ಮಾಡಬೇಕು ಅಂತಂದರೆ ಫಾಲೋ ಮಾಡಬೇಕು ಅಂತಂದರೆ ಸೇಫ್ಟಿ ಆ್ಯಂಡ್ ಆಕ್ಸಿಡೆಂಟ್ ಅವಾಯ್ಡ್. ಓಕೆ. ಹಾಗೆ ಮಕ್ಕಳು ಹಿರಿಯರಿಗೆ ನಮಸ್ಕಾರವನ್ನು ಮಾಡಬೇಕು, ಗೌರವಿಸಬೇಕಾಗುತ್ತೆ. ಹಾಗೆ ಮಕ್ಕಳು ಯಾವ ರೀತಿಯಾಗಿ ಅಂತಂದರೆ ಎಲ್ಲರೂ ಕೂಡ ಎಲ್ಲ
ಕೂಡ ಒಳ್ಳೆಯ ಸ್ಪರ್ಶ ಹಾಗೂ ಕೆಟ್ಟ ಸ್ಪರ್ಶವನ್ನು ನಾವು ಗೊತ್ತು ಮಾಡ್ಕೊಬೇಕಾಗುತ್ತೆ. ಅಂದರೆ ಹಗ್ ಅಂದರೆ ನಾವು ಪೇರೆಂಟ್ಸನ್ನು ಹಗ್ ಮಾಡಬಹುದು. ಹಾಗೆ ಡಾಕ್ಟರ್ ಚೆಕಪ್ ಮಾಡುವಾಗ ನಾವು ಸೇಫ್ ಟಚನ್ನು ನಾವು ನೋಡಬಹುದು ಹೈಫೈ ಮಾಡೋದ್ರಿಂದ. ಅನ್ಸೇಫ್ ಅಂತಂದರೆ ಅನ್ನೋನ್ ಪರ್ಸನ್ಸ್ ಇನ್ ಪ್ರೈವೇಟ್ ಪಾರ್ಟ್ ಟಚ್ ಇನ್ ಅನ್ಸೇಫ್ ಟಚ್. ಥ್ಯಾಂಕ್ ಯು.